ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸ್ನೇಹಿತರೆ, ಈ ದಿನ ತುಂಬ ಶಕ್ತಿದಾಯಕವಾದ ವಾರಾಹಿ ದೇವಿಯ ಒಂದು ಮಂತ್ರನ ಶೇರ್ ಮಾಡ್ತಾ ಇದ್ದೀನಿ. ಈ ಮಂತ್ರ ಬಂದು ಸಾಕಷ್ಟು ಜನಕ್ಕೆ ನಮಗೆ ಶತ್ರುಗಳ ಭಯ, ಅಪಮೃತ್ಯುವಿನ ಭಯ, ಆಚೆ ಏನಾದರೂ ನಾವು ವೆಹಿಕಲ್ಸ್ ತಗೊಂಡೋದ್ರೆ ನಮಗೆ ತುಂಬ ಭಯ ಆಗುತ್ತೆ, ಅಥವಾ ನಾವು ಹಾಗೆ ಹೋದ್ರೂ ನಮಗೆ ಶತ್ರುಗಳಿಂದ ಭಯ ಆಗುತ್ತೆ ಹಾಗೂ ಅಪಮೃತ್ಯುವಿನ ಭಯ ಆಗುತ್ತೆ. ಈ ಕಾಯಿಲೆಗಳ ಒಂದು ಸುಧಾರಣೆ ನಮ್ಮ ಕೈಯಲ್ಲಿ ಆಗ್ತಾಯಿಲ್ಲ. ತುಂಬ ಮೆಡಿಸಿನ್ಸ್ ತಗೊಂಡಿದ್ದೀವಿ, ಹಾಸ್ಪಿಟ್ಲಲ್ಲೆಲ್ಲ ತೋರಿಸಿದ್ದೀವಿ, ಆದ್ರೂ ನಮಗೆ ಯಾಕೋ ಬೆಟರ್ ಅನ್ನಿಸ್ತಾ ಇಲ್ಲ ಅನ್ನುವವರು ತಪ್ಪದೇ ಈ ಪರಿಹಾರನ ಮಾಡ್ಕೊಳ್ಬಹುದು. ನಿಮ್ಮ ಮನೆಯಲ್ಲಿ ಮಕ್ಕಳಿಗೆ ಆಗಿರಬಹುದು, ದೊಡ್ಡವ್ರಿಗೆ ಆಗಿರಬಹುದು, ಯಾರಿಗೇ ಆಗಿರಬಹುದು, ಈ ಅಪಮೃತ್ಯುವಿನ ಭಯ ಏನಾದರೂ ಇದ್ದರೆ ಸ್ನೇಹಿತರೆ ತಪ್ಪದೇ ತುಂಬ ಶಕ್ತಿದಾಯಕವಾದ ಒಂದು ಮಂತ್ರ. ಈ ಮಂತ್ರನ ಕನಿಷ್ಠ ಪಕ್ಷ ದಿನದಲ್ಲಿ 9 ಬಾರಿ ನೀವು ಪಠಿಸಬೇಕು. ಯಾವಾಗಲೂ ಸಂಧ್ಯಾಕಾಲ ಹಾಗೆ ಬ್ರಾಹ್ಮಿ ಮುಹೂರ್ತ ಅಂತ ಹೇಳಿದ್ದೀನಿ. ಯಾಕಂದರೆ ಈ 2 ಸಮಯಗಳು ದೇವತೆಗಳು ನಡೆದಾಡುವ ಸಮಯಗಳು. ಅವರು ನಮಗೆ ಈ ತಥಾಸ್ತು ಅನ್ನುವ ಒಂದು ಶುಭ ಗಳಿಗೆಗಳು ಆಗಿರೋದ್ರಿಂದ ಆ ಸಮಯದಲ್ಲೇ ನಾವು ಪಾಸಿಟಿವ್ ಆಗಿ, ಅಂದರೆ ಸಕಾರಾತ್ಮಕವಾಗಿ ಯೋಚಿಸಿ ನಮ್ಮ ಒಂದು ಜೀವನದಲ್ಲಿ ಎಲ್ಲ ಒಳ್ಳೆಯ ಕಾರ್ಯಗಳು ನಡೀಬೇಕು ಅಂತಂದ್ಬಿಟ್ಟು ನಾವು ಅಂದುಕೊಳ್ತಾ ಪ್ರಾರ್ಥನೆ ಮಾಡ್ಕೊಳ್ತಾ, ತುಂಬ ಜನ ಅವರ ವಿಧಾನಗಳಲ್ಲೇ ಮೆಡಿಟೇಷನ್ ಮಾಡೋದಿರಬಹುದು, ಪ್ರಾರ್ಥನೆ ಮಾಡಬಹುದು, ಪೂಜೆ ಪುನಸ್ಕಾರ ಮಾಡಬಹುದು, ಈ ರೀತಿ ಮಂತ್ರಗಳನ್ನ ಜಪ ಮಾಡಬಹುದು. ತಪ್ಪದೇ ನೀವು ಇದನ್ನು ಪಠಣೆ ಮಾಡಿ, ನಂಬಿಕೆ ಇಟ್ಟು. ಯಾವ ಶತ್ರುಗಳ ಭಯ ಕೂಡ ಇರೋದಿಲ್ಲ. ಶತ್ರುಗಳು ಅವರ ಪಾಡಿಗೆ ಅವರು ಇರ್ತಾರೆ. ಅಪಮೃತ್ಯು ಅನ್ನೋದು ನಿಮ್ಮ ಹತ್ತಿರ ಕೂಡ ಸುಳಿಯೋದಿಲ್ಲ. ತುಂಬ ಧೈರ್ಯ ಅನ್ನೋದು ಇರುತ್ತೆ. ಯಾಕಂದರೆ ವಾರಾಹಿ ದೇವಿ ಬಂದು ತುಂಬ ಶಕ್ತಿದಾಯಕವಾದ ಒಂದು ಮಹಾ ತಾಯಿ. ಆ ತಾಯಿಯನ್ನು ನಂಬಿ ಕೆಟ್ಟವರಿಲ್ಲ ಅಂತ ಹೇಳ್ತಾರೆ. ಅದಕ್ಕೆ ನಂಬಿ ನೀವು ನಿಮ್ಮ ಮನಸ್ಸಿನ ಕಷ್ಟಗಳನ್ನು ಹೇಳ್ಕೊಳ್ತಾ, ಸಾಕಷ್ಟು ಜನಕ್ಕೆ ನಾವು ಹಾಸ್ಪಿಟ್ಲಲ್ಲಿ ತೋರಿಸಿದ್ದೀವಿ, ಮೆಡಿಸನ್ನು ನಮಗೇನು ತಿಂತಾ ಇದ್ದೀವಿ, ಆದ್ರೂ ನಮಗೆ ಯಾಕೋ ಅದರಿಂದ ಬೆಟರು ಅನ್ನಿಸ್ತಾ ಇಲ್ಲ ಅನ್ನುವ ಯಾರೇ ಆಗಿರಬಹುದು ಸ್ನೇಹಿತರೆ. ಆದರೆ ನೀವು ಈ ವೈದ್ಯಕೀಯ ಪರೀಕ್ಷೆಗಳು ಮಾಡಿಸ್ಕೊಂಡು ಮೆಡಿಸನ್ನು ತಿಂದುಕೊಳ್ತಾ ಈ ಮಂತ್ರಗಳನ್ನ ಪಠಣೆ ಮಾಡಿ. ತುಂಬ ಅಂದರೆ ತುಂಬ ಪವರ್ಫುಲ್ಲಾಗಿರುತ್ತೆ. ಯಾವುದೇ ಕಾರಣಕ್ಕೂ ಹಾಸ್ಪಿಟ್ಲಿಗೆ ಹೋಗಿ ಮೆಡಿಸನ್ನು ತಗೊಂಡಿರೋದನ್ನು ಬಿಡೋದಕ್ಕೆ ಹೋಗಬೇಡಿ. ಯಾಕಂದರೆ ಹಾಸ್ಪಿಟ್ಲಲ್ಲಿ ಡಾಕ್ಟರ್ಸ್ ಕೊಡೋದು ಕೂಡ ನಮಗೆ ನಮ್ಮ ಒಳ್ಳೆಯದಕ್ಕೆ. ಅದನ್ನು ಮುಂದುವರಿಸ್ಕೊಳ್ತಾ ನೀವು ಈ ಮಂತ್ರಗಳನ್ನ ಪಠಣೆ ಮಾಡಿ. ಮಂತ್ರ ಡಿಸ್ಪ್ಲೇ ಆಗ್ತಾಯಿದೆ ನೋಡಿ. ಓಂ ಕಲಿ ಕಲ್ಮಶ ನಾಶಿನ್ಯೇ ನಮಃ. ಓಂ ಕಲಿ ಕಲ್ಮಶ ನಾಶಿನ್ಯೇ ನಮಃ. ತುಂಬ ಶಕ್ತಿದಾಯಕವಾದ ಒಂದು ಮಂತ್ರ ಸ್ನೇಹಿತರೆ. ಇದನ್ನೆಲ್ಲನೂ ಯಾಕಂದರೆ ಫೀಲ್ ಮಾಡಿರೋರಿಗೆ ಗೊತ್ತಿರುತ್ತೆ. ಈ ಒಂದು ಮಂತ್ರಗಳನ್ನ ಎಷ್ಟೋ ಜನ ನಿಂತ ಜಾಗದಲ್ಲೇ ಪರಿಷ್ಕಾರ ಕಂಡಿದ್ದಾರೆ. ಇದರಿಂದ ರಿಸಲ್ಟು ಅನ್ನೋದು ತುಂಬ ಚೆನ್ನಾಗಿ ಬಂದಿದೆ. ನಂಬಿಕೆ ಇಡಬೇಕು, ಅದನ್ನು ತುಂಬ ಶ್ರದ್ಧಾಭಕ್ತಿಯಿಂದ ಮಾಡ್ಕೊಳ್ಬೇಕು. ಬರೀ ನಾವು ಆರೋಗ್ಯಕ್ಕೆ ಹಾಗೂ ಈ ಒಂದು ದುಃಖ ನಿವಾರಣೆ ಏನೇ ಆಗಿರಬಹುದು, ನಿಮ್ಮ ಹಣಕಾಸಿನ ಸಮಸ್ಯೆ ಅಂದರೆ ಅದಕ್ಕೂ ಕೂಡ ನಾವು ದುಃಖ ಪಡ್ತಾ ಇರ್ತೀವಿ. ಯಾಕಂದರೆ ಟೈಮ್ಗೆ ಬಂದಿಲ್ಲ, ನಾವು ಈ ಥರ ಕಮಿಟ್ ಆಗಿದ್ದೀವಿ, ಬರಬೇಕಾಗಿದೆ ಅಂತಂದ್ಬಿಟ್ಟು ಅಲ್ಲೂ ದುಃಖ ಪಡ್ತಾ ಇರ್ತೀವಿ. ಅದಕ್ಕೆ ತಪ್ಪದೇ ನಿಮ್ಮ ಹಣಕಾಸಿನ ಸಮಸ್ಯೆಗೆ ಇರಬಹುದು, ಆರೋಗ್ಯ ಸಮಸ್ಯೆಗೆ, ಅಪಮೃತ್ಯುವಿನ ಭಯ ಏನೇ ಇರಬಹುದು, ಯಾವುದೋ ಒಂದು ರೀತಿಯಲ್ಲಿ ನಮಗೆ ಭಯ ಪಡ್ತಾ ಇರ್ತೀವಿ. ಅದಕ್ಕೆಲ್ಲ ನಂಬಿಕೆ ಇಟ್ಟು ನೀವು ದಿನದಲ್ಲಿ 9 ಬಾರಿ ಪಠಣೆ ಮಾಡಿ. ರಿಸಲ್ಟು ಯಾವ ಥರ ಬರುತ್ತೆ ಬರ್ಕೊಳ್ತೀರಾ, ಇನ್ನೂ ತುಂಬ ಒಳ್ಳೆಯದು ಸ್ನೇಹಿತರೆ. ಯಾಕಂದರೆ ಮಂತ್ರಗಳನ್ನ ಬರೆದು ಪಠಣೆ ಮಾಡೋದು ನಮಗೆ ರಿಸಲ್ಟು ಬೇಗ ಕೊಡುತ್ತೆ. ಇನ್ನಷ್ಟು ನಿಮಗೆ ಬರುತ್ತೆ ಅನ್ನೋದಾದರೆ ತಪ್ಪದೆ ನೀವು ಬ್ಲ್ಯಾಕ್ ಪೆನ್ನೊಂದನ್ನು ಬಿಟ್ಟು ಎಲ್ಲ ನೀವು ಇನ್ಯಾವ ರೀತಿಯ ಪೆನ್ನಾದರೂ ತಗೊಂಡು ಬರೆದು ಬಿಟ್ಟು ಇಷ್ಟು ಸಾರಿ ಬರ್ಕೊಳ್ತಿರೋ ನಿಮ್ಮ ಮನಸ್ಸಿಗೆ ಸಮಾಧಾನ ಆಗುವಷ್ಟು ಬರೆದುಕೊಳ್ಳಿ. ಈ ಇಡೀ ದಿನದಲ್ಲಿ ನಾವು ಒಂದು 5 ನಿಮಿಷ, ಒಂದು 10 ನಿಮಿಷ ನಮಗಾಗಿ ನಾವು ಮನಸ್ಸು ತೃಪ್ತಿಗಾಗಿ ನಾವು ಈ ಸಮಯನ ಮೀಸಲಿಟ್ಕೊಂಡ್ರೆ ನಮ್ಮ ಎಲ್ಲ ಕಷ್ಟಗಳು ಪಾರಾಗುತ್ತೆ ಸ್ನೇಹಿತರೆ. ಇಷ್ಟೇ ಸರಳವಾದ ವಿಧಾನ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆ ಅಭಿಪ್ರಾಯ ಕಮೆಂಟ್ ಮುಖಾಂತರ ತಿಳಿಸಿ ಸ್ನೇಹಿತರೆ. ನಾನು ಸಿಗ್ತೀನಿ ಮುಂದಿನ ವಿಡಿಯೋನಲ್ಲಿ. ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು.